ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಮೈಸೂರು ಅರಮನೆ. ಹೌದು, ಮೈಸೂರು ಅರಮನೆಯಲ್ಲಿ ನಾವೀಗ ವಿಂಟರ್ ಫ್ಲವರ್ ಶೋಗೆ ಬಂದಿದ್ದೀವಿ. ಹೌದು, ವಿಂಟರ್ ಟೈಮಲ್ಲಿ ಫ್ಲವರ್ ಶೋನ ನಡೆಸ್ತಾರೆ. ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೇನು ದಸರಾ ಫ್ಲವರ್ ಶೋ ನೋಡಿರ್ತೀರಾ, ಅದಕ್ಕಿಂತನೂ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಬಂದು ಎಂಜಾಯ್ ಮಾಡಿ. ಜಸ್ಟ್ ಟಿಕೆಟು 30 ರೂಪಾಯಿ ದೊಡ್ಡವ್ರಿಗೆ, 18 ವರ್ಷದಿಂದ 10 ವರ್ಷದಲ್ಲಿರುವಂಥ ಮಕ್ಕಳಿಗೆ 20 ರೂಪಾಯಿ, 10 ವರ್ಷಕ್ಕಿಂತ ಕೆಳಗಡೆ ಇರುವಂಥ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಆರಾಮಾಗಿ ಬಂದು ವೀಕೆಂಡಲ್ಲಿ ನೀವು ಒಂದು ಒಳ್ಳೆಯ ದಸರಾ ವೈಬ್ಸ್ನೇ ನೀವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ತೀನಿ. ದಸರಾ ಟೈಮಲ್ಲೆಲ್ಲ ನಿಮ್ಗೆ ಹೆಂಗೆ ಫೀಲ್ ಇರುತ್ತೆ, ಕ್ರೌಡ್ ಹೇಗಿರುತ್ತೆ, ಸೇಮ್ ಅದೇ ಥರ ಫೀಲ್ ಆಗುತ್ತೆ. ಯಾರು ಮೈಸೂರು ಬರೋಂಥವ್ರು ಇರ್ಬೋದು ಅಥವಾ ಮೈಸೂರಲ್ಲಿ ಲೋಕಲ್ ಇಟ್ಸ್ ಇರ್ಬೋದು, ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಥರ ಒಂದು ಫ್ಲವರ್ ಶೋ ನಡೆಯುತ್ತೆ ಅಂತ. ಬೇರೆಯವ್ರು ಹಾಕೋ ಫೋಟೋಸ್ನ ನೋಡಿ ಬರ್ತಾರೆ. ನೋಡೋಕ್ಕಾಗದೇ ಇರೋರು, ಬೇರೆ ಊರವರು ಈ ವಿಡಿಯೋ ಮುಖಾಂತರ ನೋಡ್ಬೋದು. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಪ್ಪ. ಹಾಗೆ ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮುಖಾಂತರ ನೀವು ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ನೋಡಿ, ನೋಡೋಕ್ಕೆ ಯಾವ ರೀತಿ ಇದೆ, ಎಷ್ಟು ಕ್ರೌಡ್ ಇದೆ, ಹೇಗಿದೆ. ಇವತ್ತೇನೊಂದು ಫ್ಲವರ್ ಶೋ ಇರುತ್ತೆ, ವಿಂಟರ್ ಫ್ಲವರ್ ಶೋ ಅಂತ. ನೋಡಿ, ಫ್ಲವರ್ ಶೋಗೆ ಎಂಟ್ರಿ ಆಗ್ತಿದ್ವಿ. ನೋಡಿ ಯಾವ ರೀತಿ ಇದೆ ಅಂತ. ಹಾಯ್ ಹಲೋ ನಮಸ್ಕಾರ. ಬ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಂದಿರೋದು ಮೈಸೂರಿನ ಅರಮನೆ ಒಳಗಡೆ ವಿಂಟರ್ ಫ್ಲವರ್ ಶೋ ನಡೀತಾ ಇದೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಡೇಟು 21ನೇ ತಾರೀಕು. ಇವತ್ತಿಂದ ನಿಮಗೆ 1ನೇ ತಾರೀಕು ತನಕ ಇರುತ್ತೆ, ಜನವರಿ 1ನೇ ತಾರೀಕು ತನಕ. ವಿಸಿಟ್ ಮಾಡಿ. 30 ರೂಪಾಯಿ ಟಿಕೆಟ್ ಇರುತ್ತೆ. ನೀವು ಕೂಡ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ, ಯಾವ ರೀತಿ ಇದೆ, ಹೇಗಿದೆ ಅಂತ ನಾನು ತಿಳಿಸ್ಕೊಡ್ತೀನಿ. 10ನೇ ವರ್ಷದ ಫ್ಲವರ್ ಶೋ ಇದ್ದಿದ್ದು. 10ನೇ ವರ್ಷದ ಫ್ಲವರ್ ಶೋ ಇದ್ದಿದ್ದರಿಂದ ಇನಾಗ್ರೇಷನ್ನು ಕರೆಕ್ಟಾಗಿ ಡಿಸೆಂಬರ್ 21ನೇ ತಾರೀಕು ಆಗಿದೆ. ನಾವು ಇವತ್ತೇ ಬಂದಿರೋದ್ರಿಂದ ಎಲ್ಲ ಹೂಗಳು ಫ್ರೆಶ್ ಆಗಿತ್ತು ಅಂತಲೇ ಹೇಳ್ಬೋದು. ಅಷ್ಟೇ ಸಖತ್ತಾಗಿ ಕಾಣಿಸ್ತಿತ್ತು. ಏನು ನೀವು ಆ ನವಿಲನ್ನ ನೋಡ್ತಾ ಇದ್ದೀರಾ, ಈ ಕಡೆ ಒಂದು ನವಿಲು ಆಗ್ಬೋದು, ಆ ಕಡೆ ಒಂದು ನವಿಲು, 2 ನವಿಲುಗಳಿದ್ದಾವೆ. ಎಂಟ್ರಿ ಬಂದು ಈ ರೀತಿ ಕಾಣಿಸುತ್ತೆ. ತುಂಬಾ ಅದ್ಭುತವಾಗಿದೆ. ಬಂದು ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ, ಮಕ್ಕಳ ಜೊತೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನೋಡಿ, ತುಂಬ ಸಖತ್ತಾಗಿದೆ. ಅದರ ಅನುಭವನ ಪಡ್ಕೊಡಿ. ಮತ್ತು ಒಂದು ಯಾವಾಗಲೂ ದಸರಾ ಟೈಮಲ್ಲಿ ಇಲ್ಲಿ ಸಂಗೀತ ಕಚೇರಿಗಳು ಆ ಥರ ನಡೀತಾ ಇರುತ್ತೆ. ಬಟ್ ಈಗ ನಿಮಗೆ ಒಳ್ಳೆ ಆರ್ಕೆಸ್ಟ್ರಾ ಕೂಡ ಅಲ್ಲೇ ಇರುತ್ತೆ. ನಿಮಗೆ ಅಲ್ಲೂ ಕೂಡ ನೀವು ಒಳ್ಳೊಳ್ಳೆ ಹಳೆ ಹಾಡುಗಳನ್ನ ಆಡ್ತಾ ಇರ್ತಾರೆ. ಕನ್ನಡ ಆಗ್ಬೋದು, ಹಿಂದಿ ಆಗ್ಬೋದು. ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಒಂದು ಒಳ್ಳೆ ವೀಕೆಂಡು ಮಿಸ್ ಮಾಡೋಂಗಿಲ್ಲ. ಬಂದು ಎಂಜಾಯ್ ಮಾಡಿ. ಅಲ್ಲಿ ನೀವು ನೋಡ್ಬೋದು, ಏನು ನಮ್ಮ ಮೈಸೂರು ಮಹಾರಾಜರ ಲಾಂಛನ ಗುರುತು, ಸಿಂಬಲ್ ಅಂತ ಹೇಳ್ತಾರೆ, ಅದು ಡಬೇರುಂಡ. ಅದನ್ನು ನೋಡ್ತಿದ್ದಾಗೆ ನೀವು ಇಲ್ಲಿಂದನೇ ಪ್ಯಾಲೇಸ್ ವೈಬ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಲೇಸು ವ್ಯೂ, ನಂದಿ ಇದೆ, ಶಿವನ ದೇವಾಲಯ ಕೂಡ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಕಾಣಿಸ್ತದೆ. ಯಾಕೆಂದರೆ ನಾನು ಇವತ್ತೇ ಇನಾಗ್ರೇಷನ್ ಆಗಿದೆ, ಇವತ್ತೇ ಬಂದಿದ್ದೀನಲ್ಲ, ಎಲ್ಲ ಹೂಗಳು ಅಷ್ಟೇ ಫ್ರೆಶ್ ಆಗಿದೆ, ಅಷ್ಟೇ ಸಖತ್ತಾಗಿ ಕಾಣಿಸ್ತಾ ಇತ್ತು ಕೂಡ. ಬೆಳಗ್ಗೆನೇ ಓಪನ್ ಇರುತ್ತೆ, ಬೆಳಗ್ಗೆನೇ ಕೂಡ ಬರ್ಬೋದು, ಬೆಳಗ್ಗೆನೂ ಬಂದು ನೋಡ್ಬೋದು. ನಾನು ಈವ್ನಿಂಗ್ ಬಂದೆ. ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರುತ್ತಲ್ವ. ಈವ್ನಿಂಗ್ ಬಂದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಜನಕ್ಕೆ ತೋರ್ಸೋಕ್ಕೂ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನೋಡೋಕ್ಕೆ ಅನ್ನೋ ಒಂದು ಉದ್ದೇಶದಿಂದ ಈವ್ನಿಂಗ್ ಬಂದು ವೀಡಿಯೋ ಮಾಡ್ತಾರೆ ಅಂಥದ್ದು. ಇದೇ ಮೇಯ್ನ್ ಹೈಲೈಟು. ತುಂಬಾ ಒಂದು ದೊಡ್ಡದಾಗಿ ಒಂದು ಟೆಂಪಲ್ನ ಮಾಡಿದ್ದಾರೆ. ನೀವು ನೋಡ್ಬೋದು, ಸ್ವಾಮಿನಾರಾಯಣ ಅಕ್ಷರಧಾಮ ಅಂತ ಬರೆದಿದ್ದಾರೆ. ಅಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಒಂದು ಸರ್ಪ್ರೈಸನ್ನು ಫೀಲ್ ಆಯಿತು. ಏನು ಅಂದರೆ ನೀವೇ ನೋಡಿ. ಜೂನಿಯರ್ ವಿಷ್ಣುವರ್ಧನ್ ಅವ್ರು ಬಂದಿದ್ದರು. ನೋಡ್ತಾ ಇದ್ದರೆ ತುಂಬಾ ಖುಷಿ ಆಯಿತು. ವಿಷ್ಣುವರ್ಧನ್ ಅವ್ರು ನೋಡ್ದಂಗೆ ಫೀಲ್ ಆಯಿತು. ಹಾಗೆ ಮುಂದೆ ಹೋಗ್ತಾ ನೆಕ್ಸ್ಟು ಬೇರೆ ಬೇರೆ ತುಂಬಾ ಹೊಸ ರೀತಿ ಇದೆ ಅಂತಲೇ ಹೇಳ್ಬೋದು. ಇದು ನೀವು ದಸರಾದಲ್ಲೆಲ್ಲ ಈ ಥರ ಇರಲ್ಲ. ದಸರಾದಲ್ಲಿ ಬೇರೆ ಥರನೇ ಇರುತ್ತೆ. ದಸರಾ ಫ್ಲವರ್ ಶೋ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇವರೇ ನೋಡಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಹೌದು, ಇವರೇ ನಮ್ಮ ಅರಮನೆನ ರೆಡಿ ಮಾಡಿಸಿದ್ದು, ಕಟ್ಟಿಸಿದ್ದು ಅಂತಲೇ ಹೇಳ್ಬೋದು. ಇವ್ರದ್ದು ಆಲ್ಮೋಸ್ಟು ಎಲ್ಲೂ ನೀವು ಸ್ಟ್ಯಾಚ್ಯೂ ಆಗಲಿ ಏನೂ ನೋಡೋಕ್ಕಾಗಲ್ಲ. ಮುಂದೆ ನಾನು ಹಾಕಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಇದು ನೋಡಿ, ನೀವು ಏನು 1999ನೇ ಇಸ್ವಿಲಿ ಏನು ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ ಮರಣ ಹೊಂದಿದ್ರಲ್ಲ, ಅವರ ಸ್ಮರಣಾರ್ಥಿ ಈ ಒಂದು ಫ್ಲವರ್ ಡೆಕೋರೇಷನ್ನ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀ
ತುಂಬಾ ಚೆನ್ನಾಗಿದೆ. ಹಾಗೆ ಮುಂದೆ ಬರ್ತಾಯಿದ್ರೆ ಮುಂದೆ ಫ್ಲವರಲ್ಲೇ ನೀಟಾಗಿ ಆರ್ಟ್ ಆಗ್ಬೋದು, ಈ ಥರ ಎಲ್ಲ ಜೋಡಿಸಿ ತುಂಬಾ ಸಖತ್ ಯೂನಿಕಾಗಿ ಮಾಡಿದರು ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾ ಕಲರ್ಫುಲ್ ಆಗಿರುವಂಥ ಹೂಗಳನ್ನ ಅಲ್ಲಿ ಹಾಕಿದರು. ಕ್ರಿಸ್ಮಸ್ ಟ್ರೀ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಲೈಟಿಂಗ್ಸ್ನಲ್ಲಿ ಅಂತ ಹೇಳ್ಬೋದು. ತುಂಬಾ ಸಖತ್ತಾಗಿತ್ತು. ಈ ಸನ್ಫ್ಲವರ್ ಮಧ್ಯದಲ್ಲಿ ನಮ್ಮ ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ಬರ್ತಾ ನೀವು ಗಿಡಗಳನ್ನ ನೋಡ್ಬೋದು. ತುಂಬಾ ವೆರೈಟಿ ಆಗಿರುವಂಥ ಗಿಡಗಳೆಲ್ಲನೂ ನಿಮಗೆ ಇಲ್ಲಿ ಜೋಡಿಸಿದ್ದಾರೆ. ಅದರ ನೇಮು, ಅದರ ಡೀಟೇಲ್ಸ್ ಕೂಡ ಎಲ್ಲ ಕೊಟ್ಟಿದ್ದಾರೆ. ನೀವು ಕೂಡ ಅದನ್ನೆಲ್ಲ ನೋಡಿ ಅದರ ಬಗ್ಗೆ ತಿಳ್ಕೊಬೋದು. ಮತ್ತು ಅದನ್ನು ಇನ್ಫಾರ್ಮೇಷನ್ ನಿಮಗೆ ತಿಳ್ಕೊಂಡಾಗ ನಿಮಗೊಂದು ಖುಷಿ ಕೊಡುತ್ತೆ. ಈ ಥರ ಒಂದು ಗಿಡದ ಹೆಸರುಗಳೇ ಗೊತ್ತಿರಲ್ಲ, ಬರೀ ಗಿಡಗಳನ್ನ ನೋಡಿರ್ತೀವಿ ನಾವು. ಈ ರೀತಿ ಅದರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಹಾಗೆ ಇನ್ನು ಮುಂದೆ ಹೋಗ್ತಾ ಸೆಲ್ಫಿ ಬೂತ್ ಥರ ಎಲ್ಲ ಮಾಡಿದ್ದಾರೆ. ಸೆಲ್ಫಿ ಬೂತ್ ಅಂತೂ ನನಗಂತೂ ತುಂಬಾ ಅಟ್ರ್ಯಾಕ್ಟ್ ಮಾಡ್ತು ಅಂತಲೇ ಹೇಳ್ತೀನಿ. ಏನೊಂದು ಮಾವಿನ ಹಣ್ಣು ಮಾಡಿದ್ದಾರೆ. ಮಾವಿನ ಹಣ್ಣು, ನೀವು ಮಾವಿನ ಹಣ್ಣನ್ನು ನೋಡ್ಬೋದು. ಆ ಮಾವಿನ ಹಣ್ಣು ಯಾವ ಥರ ಪ್ಲೇಸ್ ಮಾಡಿದ್ದಾರೆ ಅಂದರೆ, ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ನೀವು ಏಮ್ ಮಾಡಿದ್ರೆ ಕರೆಕ್ಟಾಗಿ ಮೈಸೂರು ಪ್ಯಾಲೇಸ್ ಏನಿದೆ ಪಕ್ಕ ಅದೇ ವ್ಯೂ ಕಾಣಿಸುತ್ತೆ. ನಿಮಗೆ ಫೋಟೋ ಬೇಕಾದ್ರೆ ಹಾಕ್ತೀನಿ ನೋಡಿ. ಮುಂದೆ ಹೋಗ್ತಾ ಇದ್ದಂಗೆ ಈ ಕಡೆನೂ ಇದು ಬ್ಯಾಕ್ ಸೈಡು, ಇಲ್ಲಿಗೊಂದು ನೇಮ್ ಬೋರ್ಡ್ ಬರುತ್ತೆ. ವಿಡಿಯೋದಲ್ಲೇ ನೀವು ಮುಂದೆ ನೋಡ್ಬೋದು ಏನೊಂದು ಡೀಟೇಲ್ಸ್ ಕೊಡ್ತಾರೆ. ಇಲ್ಲಿ ನೀವು ಕರ್ನಾಟಕದ 5 ಪಂಚ ಯೋಜನೆಗಳು ಏನು 5 ಫ್ರೀ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೂಡ ಸರ್ಕಾರದ್ದು ಅದನ್ನು ನೋಡ್ಕೊಂಡಂಗೆ ಮುಂದೆ ಬರ್ತಿದ್ದಂಗೆ ಲೈಟ್ನ ಆಫ್ ಮಾಡಿ ಅರ್ಧ ಲೈಟ್ ಆ ಕಡೆ ಎಲ್ಲ ಚೆನ್ನಾಗಿ ಉರಿತಿದ್ವು, ಈ ಕಡೆ ಲೈಟ್ ಆಫ್ ಆಗೋಯ್ತು. ಬಟ್ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಲೈಟ್ ಹಾಕಿದಾಗ. ನಾನು ಬರೋ ಅಷ್ಟೊತ್ತಿಗೆ ಇಲ್ಲಿ ಲೈಟ್ ಆಫ್ ಆಗ್ಬಿಟ್ಟು ಬರೀ ಇದೊಂದು 2 ಕಡೆ ಮಾತ್ರ. ಬಟ್ ಸಖತ್ತಾಗಿ ಕಾಣಿಸ್ತಿದೆ. ನೀವು ನೋಡ್ಬೋದು ಯಾವ ರೀತಿ ಎತ್ತು ಆನೆಗಳು ಮಾಡಿದ್ದಾರೆ. ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ರು, ಏನಕ್ಕೆ ಆಫ್ ಮಾಡಿದ್ರೆ ಗೊತ್ತಾಯ್ತಲ್ಲ. ಇನ್ನು ಇವೆಂಟ್ ನಡೀತಾ ಇದೆ. ಮತ್ತು ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಕರ್ಕೊಂಡ್ಬಂದು ತೋರಿಸಿ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಆ ಕಡೆ ಮಕ್ಕಳಿಗೆ ಅಂತಲೇ ಕೆಲವು ಜಾಗಗಳಿದೆ, ಇವು ಪ್ರಾಣಿಗಳೆಲ್ಲ ಮಾಡಿದ್ದಾರೆ. ಇವೆಲ್ಲ ತುಂಬಾ ಖುಷಿ ಪಡ್ತವೆ ಮಕ್ಕಳುಗಳು ನೋಡಿದಾಗ. ಅಲ್ಲಿ ಜಿಂಕೆ ಆಗ್ಬೋದು, ಹೆಬ್ಬಾವಾಗ್ಬೋದು, ಈ ರೀತಿ ಎಲ್ಲ ಮಾಡಿದ್ದಾರೆ. ಇವಾಗ ಹೆಬ್ಬಾವು ನೋಡಿ, ಹೆಬ್ಬಾವು ಸುತ್ಕೊಂಡಿರೋ ಥರ ಮಾಡಿದ್ದಾರೆ. ಅಲ್ಲಿ ಜಿಂಕೆಗಳಿದ್ದಾವೆ, ಬಾತುಕೋಳಿಗಳಿದ್ದಾವೆ, ಕೋಳಿ ಮರಿಗಳು, ಜಿಂಕೆಗಳು, ಕೋಳಿಗಳು, ಬಾತುಕೋಳಿಗಳು. ಇನ್ನು ಮುಂದೆ ಅಲ್ಲೂ ಐತೆ ಕಣ ಎಂಟ್ರಿ. ಇನ್ನೂ ಬೇರೆ ಐಟಮ್ಗಳಿದೆ ನೋಡಿ. ಆ ಬೋರ್ಡ್ ಇನ್ನೊಂದು ಆಲ್ರೆಡಿ ರೆಡಿಯಾಗಿ ಆ ಬೋರ್ಡು ರೆಡಿಯಾಗಿ ಆ ಜಾಗ ಕೊಡಿ ನಿಂತ್ಕೊತಾ ಇದೆ. ಮುಂದೆ ನೇಮ್ ಬೋರ್ಡ್ ರೆಡಿಯಾಗಿ ಹೋಗ್ತಾ ಇದೆ. ಇದು ಕೂಡ ಹೂವಿನಲ್ಲೇ ಅಂಟಿಸಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ. ಇಲ್ಲಿಯವರೆಲ್ಲ ಕೆಲಸ ಮಾಡ್ತಾರಪ್ಪ ಕಡಿಮೆಗೆ ಮೇಂಟೆನೆನ್ಸ್ ಮಾಡೇ ಮಾಡ್ತಾರೆ ನೋಡಿ. ಆಮೆ ಆ್ಯಕ್ಚುಲಾಗಿ ನಾನು ನಿಮ್ಮ ತಪ್ಪು ಇನ್ಫಾರ್ಮೇಷನ್ ಮುಂದೆ ಕೂಡ ಅಲ್ಲೂ ಒಂದು ಕೂಡ ಆನೆ ಇದೆ. ನಂದಿ ಇವೇನು ಆಲ್ರೆಡಿ ಶಿವನ ಮುಂದೆ ನಂದಿ ತೋರಿಸಿ ಆ ಕಡೆ ಬಂದವಿಲ್ಲ, ಈ ಕಡೆ ಬಂದಿಲ್ಲ. ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದೆ. ಕಳ್ಳ ನೋಡಿ, ಕಳ್ಳ ಹೆಂಗೋನೆ ನೋಡಿ, ಕಳ್ಳಂತರ ಬರ್ತಾ ಇದ್ದ. ನೀವು ಇಲ್ಲಿ ನೋಡ್ಬೋದು ಮಹಾರಾಜರು. ಇಲ್ಲಿ ನೋಡಿ, ನೀವು ನೋಡ್ಬೋದು ರಾಜರ ಒಳಗಡೆನೆ ನಿಮಗೆ ಇಲ್ಲಿ ಆನೆ ಇದೆ, ಅಂಬಾರಿ ಇದೆ, ಮಾವುತ ಇದ್ದಾರೆ, ತಿರಂಗಿ ಇದೇ ಥರ ಸ್ಟೋನಲ್ಲಿ ಐತಲ್ಲ ಅಲ್ಲಿ. ಬಾಮ ಪಿರಂಗಿ ನೋಡಮ್ಮ. ಸಿಡಿಸ್ತಾರಲ್ಲ ದಸರಾ ಟೈಮ್ಗೆ. ಹಾಗೆ ಅಲ್ಲಿಂದ ಮುಂದೆ ಹೋಗ್ತಾ ಇದ್ವಿ. ಮುಂದೆ ಹೋಗ್ತಾ ಇದ್ದಂಗೆ ಈ ಕಡೆ ರೈಟ್ ಸೈಡ್ಗೆ ಆಚೆ ಹೋಗೋಕ್ಕೆ ಒಂದು ದಾರಿ ಬರುತ್ತೆ. ಬಟ್ ಅಂದರೆ ಆಚೆ ಅಂದರೆ ಕಂಪ್ಲೀಟ್ಲಿ ಆಚೆ ಅಲ್ಲ, ಮುಂದೆ. ಹಾಗೆ ಇಲ್ಲಿ ರೈಟ್ ಸೈಡಲ್ಲೇ ಇನ್ನೂ ಒಂದು ಚಿಕ್ಕದಾಗಿ ಒಂದು ಕೌಂಟ್ರ್ ಮಾಡಿದ್ದಾರೆ. ಇಲ್ಲಿ ಏನೊಂದು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸು, ತರಕಾರಿಗಳು ಮತ್ತು ಹಣ್ಣುಗಳದ್ದು ಆರ್ಟ್ನ ಮಾಡಿದ್ದಾರೆ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ತುಂಬಾ ಚಿಕ್ಕದಾಯ್ತು ಆ ಕೌಂಟ್ರು ಅಂತ ನನಗನ್ನಿಸ್ತು. ಇನ್ನೊಂದು ಸ್ವಲ್ಪ ದೊಡ್ಡದಾಗೆ ಮಾಡ್ಬೋದಾಗಿತ್ತಲ್ವ, ಇನ್ನೊಂದು ಸ್ವಲ್ಪ ದೊಡ್ಡ ಕೌಂಟ್ರ್ ಇಡ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಜಾಸ್ತಿ ಐಟಮ್ಗಳನ್ನ ರೆಡಿ ಮಾಡಿ ಇಡ್ಬೋದಿತ್ತು ಅಂತ ಅನ್ನಿಸ್ತು. ಒಂದು ಪುಟ್ಟದಾಗಿ ಮಾಡಿದ್ದಾರೆ.
ಓಕೆ ತುಂಬಾ ಚೆನ್ನಾಗಿದೆ. ಹಂಗೆ ಅಂದ್ಬಿಟ್ಟು ಏನಿಲ್ಲ, ಡಿ ಕೆ ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯ ಅವರಾಗ್ಬೋದು, ಎಲ್ಲರೂ ಇದ್ದಾರೆ. ಇದು ನೋಡಿ, ಇದು ಕೂಡ ಏನು ಒಂದು ಸೆಲ್ಫಿ ಬೂತೇನೆ. ಇಲ್ಲೂ ಕೂಡ ಬಂದರೆ ಸೆಲ್ಫಿ ತಗೋಬೋದು. ಅದು ಕೂಡ ನಿಮಗೆ ಮೈಸೂರು ಪ್ಯಾಲೇಸ್ನ ಏಮ್ ಮಾಡುತ್ತೆ. ಡೈರೆಕ್ಟರ್ ಇದಂತೂ ಅಲ್ಟಿಮೇಟಾಗಿ ಮಾಡೋರೆ. ಯಾವನ ಹಿಂದಿ ಕೊಡ್ತವನೆ ನೀನು, ಹಿಂದಿ ಸಾಂಗು ಏನು ಚೆನ್ನಾಗಿ ಕಾಣಿಸ್ತೈತೆ ಇದು. ಅದು ನೀರು ಸುರಿತಾರ ಥರ ಮಗ ಒಂದೊಂದು ಇದರಲ್ಲೂ ಮಾಡಿರೋದು. ಇದನ್ನೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ದುಡ್ಡಿರೋರು ಮದುವೆಗಳಿಗೆ ಮಾಡಿಸ್ಕೊತಾರೆ ಈ ಥರ ಎಲ್ಲ. ಅಲ್ಲಿಂದ ಮುಂದಕ್ಕೆ ಬರ್ತಿದ್ದಂಗೆ ಅಲ್ಲಿ ನೀವು ಎರಡು ಎಲ್ಲಿಗೆ ಬಂದ್ವಿ ನಾವು ಅಂದರೆ ಬೊಂಬೆಗಳ ಅರಮನೆಯಲ್ಲಿರುವಂಥ ಬೊಂಬೆಗಳನ್ನ ಕೂಡ ಪ್ರದರ್ಶನ ಎರಡಿದೆ. ಇಲ್ಲೂ ಎಕ್ಸಿಬಿಷನ್, ಅವು ಕೂಡ ತುಂಬಾ ಫೋಟೋ ಗ್ಯಾಲರಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನೋಡ್ತಾ ಇರೋರು ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಪ್ಪ, ಸಪೋರ್ಟ್ ಮಾಡಿ. ನೋಡಿ, ಏನು ರಾಜರುಗಳು ಯಾರ್ಯಾರು ಆಳ್ವಿಕೆ ಮಾಡಿದಾರಲ್ಲ, ಎಲ್ಲ ಪ್ರತಿ ರಾಜರುಗಳು ಇಲ್ಲಿ ಫೋಟೋಗಳಿದ್ದಾವೆ. ಎಷ್ಟು ಅವರು ಇಡೋಕ್ಕಾಗಿದೆ ಕಂಪ್ಲೀಟ್ಲಿ, ಅಷ್ಟು ಜನದ್ದು ಕೂಡ ಇಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲ ರಾಜರುಗಳು ಡೀಟೇಲ್ಸು ಮತ್ತು ಫೋಟೋಸ್ಗಳೆಲ್ಲ ಇದೆ. ಇದನ್ನೆಲ್ಲ ನೀವು ಬಂದು ನೋಡಬೇಕು, ಬಂದು ನೋಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟು ನೋಡಿ, ಅರಮನೆಯ ಹಳೆಯ ಅರಮನೆ ಫೋಟೋಗಳಾಗ್ಬೋದು, ಈ ಥರದ್ದೆಲ್ಲ ನೀವು ಪ್ಯಾಲೇಸ್ ಒಳಗಡೆ ನೋಡ್ಬೋದಾಗಿತ್ತು. ಬಟ್ ಈ ಸತಿ ಈಚೆನೇ ಮಾಡಿದ್ದಾರೆ. ಫ್ರೇಮ್ಸ್ ಥರ ಎಲ್ಲ ಫ್ರೇಮ್ಗಳೆಲ್ಲ ಮಾಡಿ ನೀಟಾಗಿ ಅದು ನೋಡೋಕ್ಕೂ ಕೂಡ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಯಾವ ಗೇಟಿಂದ ನಾವು ಬರ್ಬೋದು ಕಣ, ಈ ಟೈಮ್ಗೆಲ್ಲ ಅಲೋ ಮಾಡ್ತಾರೆ. ಬಂದು ಮಿಸ್ ಮಾಡ್ದಂಗೆ ನೋಡಿ ಎಂಜಾಯ್ ಮಾಡಿ. ವೆಬ್ಸೈಟ್ ಇವ್ರನ್ನೆಲ್ಲ ನೋಡಿದ್ದೀವಿ ನಾವು. ಇದು ಈಗಿರೋ ಅರಮನೆ, ಅದೇ ಅರಮನೆ ಇದು. ಇದನ್ನೇ ಎಕ್ಸಿಬಿಷನಲ್ಲಿ ರಿಪ್ಲಿಕಾ ಮಾಡೋರೆ, ಹೋಗಿ ನೋಡ್ಬೋದು. ರೈಲ್ವೆ ಬಾರಿ ನೋಡಪ್ಪ, ಬಾರಿ. ಚೆನ್ನಾಗಿ ಮಾಡಿದ್ರಿ. ಈಗ ಫೋಟೋ ಗ್ಯಾಲರಿಲಿ ಕೂಡ ನೀವು ನೋಡ್ಬೋದು ತುಂಬಾ ಯೂನಿಕ್ ಆಗಿರುವಂಥ ಮೈಸೂರಿನ ಏನೊಂದು ಗಿಫ್ಟ್ಗಳು ರಾಜರಿಗೆ ಉಡುಗೊರೆಯಾಗಿ ಬಂದಿರ್ತವಲ್ಲ, ಕೊಡುಗೆಯಾಗಿ ಕೊಟ್ಟಿರ್ತಾರಲ್ಲ, ಅಂಥದ್ದನ್ನೆಲ್ಲ ಅಲ್ಲಿ ಫೋಟೋ ಹೊಡೆದಿದ್ದಾರೆ. ಮತ್ತು ಹಳೆಯ ಮೈಸೂರು ಹೇಗಿತ್ತು, ಹಳೆಯ ಪ್ಯಾಲೇಸು ಹೇಗಿತ್ತು, ಮತ್ತು ಹಳೆಯ ಐಟಮ್ಗಳು ಹೇಗಿತ್ತು, ಹೇಗಿದೆ, ಅದೆಲ್ಲನೂ ಕೂಡ ಅಲ್ಲಿ ಇಟ್ಟಿರ್ತಾರೆ. ನೀವು ಅದನ್ನು ನೋಡ್ಬೋದು. ತುಂಬಾ ಸಖತ್ತಾಗಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಅದಲ್ಲದೆ ನೀವು ಅಲ್ಲಿಂದ ಕಂಪ್ಲೀಟಾಗಿ ನೋಡಿಕೊಂಡು ಈಚೆ ಬರ್ತಾ ಇದ್ದಾಗೇ ಈಚೆನೂ ಕೂಡ ನಿಮಗೆ ನೆಕ್ಸ್ಟು ಇಲ್ಲಿ ಒಂದು ಸ್ವಲ್ಪ ಜನ ಸುಸ್ತೇನಾರ ಆದರೆ ಬೇಕಾದ್ರೆ ಆರಾಮಾಗಿ ಬಂದು ಕೂತ್ಕೊಳ್ಳೋಕೆ ಅಂತ ಕೂಡ ಜಾಗ ಮಾಡಿದರೆ ಇದು ಸೆಲ್ಫಿ ಬೂತೆ. ಬಟ್ ಇಲ್ಲಿ ಏನು ಇನ್ನೂ ರೆಡಿ ಆಗ್ತಾ ಇದೆಯಾ, ಇನ್ನೂ ಲೈಟ್ ಗೀಟ್ ಏನೂ ಹಾಕಿಲ್ಲ, ಇನ್ನೂ ಲೈಟೆಲ್ಲ ಹಾಕಿ ರೆಡಿ ಮಾಡ್ಬೋದು ಅಂತ ಅನಿಸ್ತೆ. ನೋಡಿ, ಬೊಂಬೆಗಳ ಪ್ರದರ್ಶನ ಅಂತ ಇದೆ. ಇಲ್ಲೂ ಕೂಡ ತುಂಬಾ ಯೂನಿಕ್ ಆಗಿರುವಂಥ ಬೊಂಬೆಗಳಿದ್ದಾವೆ. ನೋಡಿ, ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ನೀವು ನೋಡ್ಕೊಂಡು ಬನ್ನಿ ಹೇಗಿದೆ ಏನು ಅಂತ. ಮಾಡಿದ್ದಾರೆ ಗೊಂಬೆಗಳು ನೋಡ್ಬೋದು ನೀವು. ಎಲ್ಲ ಮೈಸೂರಿನೆಲ್ಲ ಇರುವಂಥ ಎಲ್ಲ ಗೊಂಬೆಗಳನ್ನು ನೀವು ನೋಡ್ಬೋದು. ಹಬ್ಬ ಚಾಮುಂಡಮ್ಮ ಬಿಡವ ಕಂಪ್ಲೀಟ್ಲಿ ಏನು ದಸರಾ ಗೊಂಬೆಗಳು ಪ್ರದರ್ಶನ ನಡೀತಲ್ಲ, ಸೇಮ್ ಅದೇ ರೀತಿ ಸಮಸ್ತ ಏನೆಲ್ಲ ದೇವರು ಎಲ್ಲ ಅವತಾರಗಳೇ ಇದೆ ಅನ್ಸುತ್ತೆ ಇಲ್ಲಿ. ಸಪ್ತ ಮಾಂತ್ರಿಕೆಯರು. ಶ್ರೀ ಚಂದನವಾಡಿ ಭಕ್ತರಕ್ಷಣಾ ಪಂಚ ಅಮರನಾಥ ಶಿವಲಿಂಗ ಅಮರನಾಥ್ ಯಾತ್ರೆ ಎಕ್ಸಿಬಿಷನ್ ಮಾಡಿದ್ರಲ್ವ ಮಚ್ಚ ಒಂದ್ಸತಿ ಅಮರನಾಥ ಯಾತ್ರೆ ಐಸಿಎಲ್ ವಿಷಯ ನಾನು ನೋಡ್ಕೊಂಡ್ಬಂದಿದ್ದೀನಿ. ಅಮರನಾಥ ಯಾತ್ರೆ ಎಕ್ಸಿಬಿಷನಲ್ಲಿ ಮಾಡಿದ್ರು ಒಂದ್ಸತಿ. ಗಣೇಶ ಚೆನ್ನಾಗಿತ್ತಲ್ವ ಅದು. ಶಿವ ಅದು ಪಾರ್ವತಿ
ಶ್ರೀರಂಗಪಟ್ಟಣದ ಗೊಂಬೆಗಳ ಅಂತ ಎಲ್ಲ ಮಣ್ಣಿನ ಗೊಂಬೆಗಳು ಇವೆಲ್ಲ ಕಂಪ್ಲೀಟ್ಲಿ ಮಣ್ಣಿನ ಗೊಂಬೆ. ಇದೊಂಥರ ತುಂಬ ಅಟ್ರಾಕ್ಟಿವ್ ಅನಿಸ್ತು. ಹಾಗೆ ಬೊಂಬೆಗಳ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ತೀನಿ. ಅಷ್ಟು ಸಖತ್ತಾಗಿದೆ. ಎಲ್ಲ ಎಂಡಿಂಗ್ ಪಾಯಿಂಟ್ ಬಂತು. ಕೊನೆಗೂ ನಾವು ಏನೊಂದು ಫ್ಲವರ್ ಶೋ ಮುಗಿಸಿ ಈಚೆ ಬರುವಂಥ ಸಮಯ ಆದ್ರೂ ಕೂಡ ಏನು 10 ಗಂಟೆನೂ ಕೂಡ ಲೈಟ್ ಇತ್ತು. ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆರಾಮಾಗಿ ಬಂದು ನೀವು ಕೂಡ ಎಂಜಾಯ್ ಮಾಡಿ ಎಲ್ರೂ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಪ್ಯಾಲೇಸು. ನಾನು ಹೇಳಿದ್ನಲ್ಲ ನೋಡಿ ಅಲ್ಲಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇದೆ. ತುಂಬಾ ಖುಷಿ ಕೊಡುತ್ತೆ. ಕ್ರೌಡು ಅಲ್ಲೂ ಕೂಡ ಕೂತ್ಕೊಬೋದು ನೀವು. ಅಲ್ಲೂ ಕೂಡ ಚೇರ್ಸ್ ಹಾಕಿರ್ತಾರೆ. ಕೊನೆಗೂ ವಿಡಿಯೋ ಎಂಡ್ ಮಾಡೋಂಥ ಟೈಮ್ ಬಂದೇ ಬಿಡ್ತು. ಕಂಪ್ಲೀಟ್ಲಿ ಫ್ಲವರ್ ಶೋ ನೀವು ನೋಡಿದ್ದೀರಾ ಅಂತ ಹೇಳ್ತಿದ್ದೀನಿ. ಮೈಸೂರಿನವರು ಬಂದ್ರಪ್ಪ, ಎಂಜಾಯ್ ಮಾಡಿ ಬಂದು ವೀಕೆಂಡ್ನ ಪೀಸ್ಫುಲ್ ಆಗಿ ನೋಡ್ಬೋದು. ಜಸ್ಟ್ ಬರೀ 30 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ಬಂದು ಫ್ಲವರ್ ಶೋನ ನೋಡಿ ಎಂಜಾಯ್ ಮಾಡ್ಬೋದು. ಇನ್ನೂ ನನ್ನ ಚಾನಲ್ ಯಾರು ನೋಡ್ತಾರೋ ಇನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಪ್ಪ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಲೈಟ್ ಆಫ್ ಮಾಡ್ಬಿಟ್ಟಿದ್ರು, ಈಗ ಎಲ್ಲ ಲೈಟ್ ಆನ್ ಮಾಡೋರೆ. ನೋಡಿ ಹಿಂಗ್ ಕಾಣಿಸ್ತಾ ಇದೆ. ಆರಾಮಾಗಿ ಬಂದು ಕೂಲಾಗಿ ಒಳ್ಳೆ ಪೀಸ್ಫುಲ್ಲು ವೀಕೆಂಡ್ನ ಎಂಜಾಯ್ ಮಾಡಿಕೊಂಡು ನಮ್ಮ ಮೈಸೂರಲ್ಲಿ ಬಂದು ಫ್ಲವರ್ ಶೋನ ನೋಡಿ ಅರಮನೆನ ತೋರಿಸ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್.